ಹಾಯ್ ಫ್ರೆಂಡ್ಸ್, ಸಿಎಂ ಸಿದ್ದರಾಮಯ್ಯ ಜೀವನದ ಪ್ರಮುಖ ಘಟನೆಗಳು ಯಾವುದು? ಇವರು ಎರಡೆರಡು ಸಲ ಸಿಎಂ ಆಗಲು ಕಾರಣವಾದ ಘಟನೆ ಯಾವುದು? ಕಾಂಗ್ರೆಸ್ ಸೇರಿ ಕೆಲವೇ ವರ್ಷಗಳಲ್ಲಿ ಇಡೀ ಪಕ್ಷದಲ್ಲಿ ಕಂಟ್ರೋಲ್ಗೆ ತಗೊಂಡಿದ್ದು ಹೇಗೆ? ರಾಜಕೀಯ ಜೀವನದ ಪ್ರಮುಖ ನಿರ್ಧಾರಗಳು ಯಾವುವು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಘಟನೆ 1, ಜನತಾ ಸರ್ಕಾರಕ್ಕೆ ಬೆಂಬಲ. ಸಿಎಂ ಸಿದ್ದರಾಮಯ್ಯ ಮೊದಲ ಬಾರಿಗೆ ಚುನಾವಣಾ ಕಣಕ್ಕಿಳಿದಿದ್ದು 1980ರ ಲೋಕಸಭೆ ಚುನಾವಣೆಯಲ್ಲಿ. ಇಲ್ಲಿ ಸಿದ್ದರಾಮಯ್ಯ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕೆ ಧುಮುಕಿದ್ರು. ಜನಶಕ್ತಿ ಪಕ್ಷದ ಅಭ್ಯರ್ಥಿಯಾಗಿದ್ದ ಸಿದ್ದರಾಮಯ್ಯ ಸೋಲು ಕಂಡ್ರು. 1983ರ ವಿಧಾನಸಭೆ ಚುನಾವಣೆಯಲ್ಲಿ ಲೋಕದಳದ ಅಭ್ಯರ್ಥಿಯಾಗಿ ಚಾಮುಂಡೇಶ್ವರಿ ವಿಧಾನಸಭೆ ಕ್ಷೇತ್ರದಿಂದ ವಿನ್ ಆದ್ರು. ಆಗ ರಚನೆಯಾದ ಜನತಾ ಪಕ್ಷದ ರಾಮಕೃಷ್ಣ ಹೆಗಡೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸಪೋರ್ಟ್ ಮಾಡಿದ್ರು. ಇದರಿಂದ ಮೊದಲ ಬಾರಿ ಶಾಸಕರಾದಾಗಲೇ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷ ಸ್ಥಾನ ನೀಡಲಾಯಿತು. ಬಳಿಕ ರೇಷ್ಮೆ ಸಚಿವರಾಗಿಯೂ ಕೆಲಸ ಮಾಡಿದ್ರು. ಹೀಗೆ ಸಿದ್ದರಾಮಯ್ಯ ವೇಗವಾಗಿ ತಮ್ಮ ವರ್ಚಸ್ಸು ಬೆಳೆಸಿಕೊಂಡ್ರು. ಘಟನೆ 2, ಅಹಿಂದ ಸಮಾವೇಶ, ಜೆಡಿಎಸ್ಗೆ ಗುಡ್ ಬೈ. ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬರುವ ಮುನ್ನವೇ ರಾಜಕೀಯ ವಲಯದಲ್ಲಿ ದೊಡ್ಡ ಹಿಡಿತ ಸಾಧಿಸಿಕೊಂಡಿದ್ರು. ಜನತಾದಳ ಮತ್ತು ಜೆಡಿಎಸ್ ನಲ್ಲಿದ್ದು ಹೆಸರು ಮಾಡಿದ್ರು. 1996ರಲ್ಲಿ ಜೆಎಚ್ ಪಟೇಲ್ ಸಿಎಂ ಆದಾಗ ಸಿದ್ದರಾಮಯ್ಯ ಡಿಸಿಎಂ ಆದ್ರು. 1999ರಲ್ಲಿ ಜನತಾದಳ ಒಡೆದು ದೇವೇಗೌಡರು ಜೆಡಿಎಸ್ ಕಟ್ಟಿದಾಗ ಸಿದ್ದರಾಮಯ್ಯ ಕೂಡ ಜೈ ಅಂದ್ರು. 2004ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು. ಇದೇ ವೇಳೆ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತರನ್ನೊಳಗೊಂಡ ಅಹಿಂದ ಸಮಾವೇಶ ಶುರು ಮಾಡಿದ್ರು. ಒಳ್ಳೆ ಬೆಂಬಲ ಸಿಕ್ತು. ಸಿದ್ದರಾಮಯ್ಯ ಓರ್ವ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿದ್ದು ಆಗ್ಲೇ. ಇದನ್ನ ಅರ್ಥ ಮಾಡ್ಕೊಂಡ ಗೌಡ್ರು ಸಿದ್ದರಾಮಯ್ಯ ಅವರನ್ನೇ ಪಕ್ಷದಿಂದ ಹೊರದಬ್ಬಿದ್ರು. ಆದ್ರೆ ನಂತರದಲ್ಲಿ ಸಿದ್ದರಾಮಯ್ಯ ಮತ್ತಷ್ಟು ದೊಡ್ಡದಾಗಿ ಅಹಿಂದ ಸಮಾವೇಶಗಳನ್ನ ನಡೆಸಿದ್ರು, ರಾಜ್ಯ ಸುತ್ತಿದ್ರು. ಈ ವೇಳೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತರು. ಘಟನೆ 3, ಕಾಂಗ್ರೆಸ್ ಸೇರ್ಪಡೆ, ವಿಪಕ್ಷ ನಾಯಕ. ಜೆಡಿಎಸ್ನಿಂದ ಹೊರಬಿದ್ದ ಸಿದ್ದರಾಮಯ್ಯ ಜುಲೈ 22, 2006ರಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು. ಇದು ಇವರ ಜೀವನದ ಅತಿ ದೊಡ್ಡ ತೀರ್ಮಾನವಾಗಿತ್ತು. ಸಿದ್ದರಾಮಯ್ಯರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಲು ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿಯೇ ಬಂದಿದ್ರು. ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಧರಮ್ ಸಿಂಗ್, ಆರ್.ವಿ. ದೇಶಪಾಂಡೆ, ಡಿ.ಕೆ. ಶಿವಕುಮಾರ್, ಡಾಕ್ಟರ್ ಜಿ. ಪರಮೇಶ್ವರ್ ರಂತಹ ಘಟಾನುಘಟಿ ನಾಯಕರೂ ಇದ್ರು. ಆದ್ರೂ ಕೂಡ ಸಿದ್ದರಾಮಯ್ಯ ತಮಗೆ ವಿಪಕ್ಷ ನಾಯಕನ ಸ್ಥಾನವೇ ಬೇಕು ಅಂತ ಪಟ್ಟು ಹಿಡಿದ್ರು. ಕೊನೆಗೆ ಬೇರೆ ದಾರಿ ಇಲ್ಲದೆ ಕಾಂಗ್ರೆಸ್ ಹೈಕಮಾಂಡ್ 2008ರಲ್ಲಿ ಸಿದ್ದರಾಮಯ್ಯ ಅವರನ್ನೇ ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಿತು. ಘಟನೆ 4, ರೆಡ್ಡಿ ವಿರುದ್ಧ ಕಹಳೆ, ಬಳ್ಳಾರಿ ಪಾದಯಾತ್ರೆ. ಅದು 2010. ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ, ಈ ಬಗ್ಗೆ ತನಿಖೆ ನಡೆಯಬೇಕು ಅಂತ ಕಾಂಗ್ರೆಸ್ಸಿಗರು ಒತ್ತಾಯಿಸಿದ್ರು. ಆಗ ಮಾತನಾಡಿದ್ದ ರೆಡ್ಡಿ ಬಳ್ಳಾರಿಗೆ ಬನ್ನಿ ನೋಡ್ಕೋತೀವಿ ಅಂತ ಸವಾಲು ಹಾಕಿದ್ರು. ಇದ್ರಿಂದ ಸಿಡಿದಿದ್ದ ಸಿದ್ದರಾಮಯ್ಯ ಬಳ್ಳಾರಿಗೆ ಬಂದೇ ಬರ್ತೀವಿ, ನಡ್ಕೊಂಡ್ ಬರ್ತೀವಿ ಅಂತ ತೋಳು ತಟ್ಟಿದ್ರು. ನಂತರ ಬಳ್ಳಾರಿಗೆ ಬೃಹತ್ ಮಟ್ಟದಲ್ಲಿ ಪಾದಯಾತ್ರೆ ನಡೀತು. ಅದರಲ್ಲಿ ಸಿದ್ದರಾಮಯ್ಯ ಅವರೇ ಮುಂದಾಳತ್ವ ವಹಿಸಿದ್ರು. ಪಾದಯಾತ್ರೆಯ ಕೊನೆಯ ದಿನ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ನಡೀತು. ಅಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅವತ್ತೇ ಸಿದ್ದರಾಮಯ್ಯರ ಭವಿಷ್ಯ ಅಂದ್ರೆ ಸಿಎಂ ಆಗೋದು ಬಹುತೇಕ ಸ್ಪಷ್ಟವಾಗಿತ್ತು. ಘಟನೆ 5, ಪರಮೇಶ್ವರ್ ಸೋಲು. 2013ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಜಿ. ಪರಮೇಶ್ವರ್ ಕೂಡ ಸಿಎಂ ರೇಸ್ನಲ್ಲಿದ್ರು. ಆದ್ರೆ ಫಲಿತಾಂಶ ಬಂದಾಗ ಅವರು ಖುದ್ದು ಕೊರಟಗೆರೆ ಕ್ಷೇತ್ರದಲ್ಲಿ ಸೋಲು ಅನುಭವಿಸಿದ್ರು. ಹೀಗಾಗಿ ಯಾರೂ ಎದುರಾಳಿಗಳೇ ಇಲ್ಲದೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ಏರಿದ್ರು. ಆದ್ರೆ ಆ ಚುನಾವಣೆಯಲ್ಲಿ ಪರಮೇಶ್ವರ್ರನ್ನ ಸಿದ್ದರಾಮಯ್ಯರೇ ಒಳಸಂಚು ಮಾಡಿ ಸೋಲಿಸಿದ್ರು ಅನ್ನೋ ಆರೋಪ ಕೂಡ ಕೇಳಿಬಂತು. ಇನ್ನು ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ರಂತಹ ಹಿರಿಯ ನಾಯಕರನ್ನೇ ಸಚಿವ ಸ್ಥಾನದಿಂದ ದೂರ ಇಟ್ಟಿದ್ರು. ನಂತರದಲ್ಲಿ ತುಂಬಾ ಸರ್ಕಸ್ ಮಾಡಿ ಡಿ.ಕೆ. ಶಿವಕುಮಾರ್ ಸಚಿವ ಸ್ಥಾನ ಪಡೆದುಕೊಳ್ಬೇಕಾಯ್ತು. ಘಟನೆ 6, ಸಿದ್ದರಾಮೋತ್ಸವ. 2018ರಲ್ಲಿ ಸಿದ್ದರಾಮಯ್ಯ ಅವರ ಅಧಿಕಾರ ಹೋಯಿತು. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬಂದು ಕುಮಾರಸ್ವಾಮಿ ಸಿಎಂ ಆದ್ರು.
1 ವರ್ಷ ಸರ್ಕಾರ ಅಧಿಕಾರದಲ್ಲಿತ್ತು. ನಂತರ 2019ರಲ್ಲಿ ಆಪರೇಷನ್ ಕಮಲವಾಗಿ ಬಿಜೆಪಿ ಸರ್ಕಾರ ಬಂತು. ಆಗ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾದ್ರು. 2023ರ ವಿಧಾನಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ನಲ್ಲಿ ಹಲವಾರು ನಾಯಕರಿದ್ರು. ಆದ್ರೆ 2022ರ ಆಗಸ್ಟ್ 12ರಂದು ಅಂದ್ರೆ ಸಿದ್ದರಾಮಯ್ಯ ಅವರ 75ನೇ ಜನ್ಮದಿನದಂದು ಒಂದು ಕಾರ್ಯಕ್ರಮ ನಡೆಸಲಾಯಿತು. ಅದೇ ಸಿದ್ದರಾಮೋತ್ಸವ. ದಾವಣಗೆರೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ 8ರಿಂದ 10 ಲಕ್ಷ ಜನ ಸೇರಿದ್ರು. ಇದು ಮುಂದಿನ ಸಿಎಂ ಯಾರು ಅನ್ನೋದನ್ನ ಸ್ಪಷ್ಟವಾಗಿ ಸಾರಿತ್ತು. 2023ರಲ್ಲಿ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಮತ್ತೆ ಸಿಎಂ ಆದ್ರು. ಘಟನೆ 7, ಸಿದ್ದುಗೆ ಮೂಡ ಕಪ್ಪು ಚುಕ್ಕೆ. ಸಿದ್ದರಾಮಯ್ಯ ರಾಜಕೀಯ ಹಾದಿಯಲ್ಲಿ ವಿವಿಧ ರೀತಿಯ ವಿವಾದಗಳನ್ನ ಮೈಮೇಲೆ ಎಳ್ಕೊಂಡಿದ್ದಾರೆ. ಆದ್ರೆ ಭ್ರಷ್ಟಾಚಾರ ಮತ್ತು ಅಕ್ರಮದಲ್ಲಿ ಇವರ ಹೆಸರು ಎಲ್ಲೂ ಕೇಳಿ ಬಂದಿರಲಿಲ್ಲ. ಆದ್ರೀಗ ಮೂಡ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆಸಲಾಗಿದೆ. ಮೂಡಾದಿಂದ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಅನುಕೂಲವಾಗುವಂತೆ ಸೈಟ್ ಹಂಚಿಕೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಗ್ರಾಮೀಣ ಭಾಗದಲ್ಲಿ ಪಾರ್ವತಿ ಅವರಿಗೆ ಸೇರಿದ ಕಡಿಮೆ ಬೆಲೆ ಬಾಳೋ ಜಮೀನು ಮೂಡ ಪಡೆದಿತ್ತು. ಬದಲಿಗೆ ನಗರ ಭಾಗದಲ್ಲಿ ಜಾಸ್ತಿ ಬೆಲೆ ಬಾಳೋ ಸೈಟ್ಗಳನ್ನು ಹಂಚಿಕೆ ಮಾಡಿದೆ ಅನ್ನೋದು ಆರೋಪ. ಫ್ರೆಂಡ್ಸ್, ಇದು ಸಿದ್ದರಾಮಯ್ಯ ಜೀವನದ ಕೆಲವೊಂದು ಮಹತ್ವದ ಘಟನೆಗಳನ್ನ ನಿಮ್ಮ ಮುಂದಿಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಯಾವ ಘಟನೆ ಸಿದ್ದರಾಮಯ್ಯ ಸಿಎಂ ಆಗಲು ಕಾರಣವಾಯ್ತು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.